ಇನ್ನು ಹೆಚ್ಚು ಕಾಲ ಭೂಲೋಕದಲ್ಲಿ ಇರುವುದಿಲ್ಲ. ಅವ ಸದ್ಯದಲ್ಲೇ ಮೇಲೆ ಬರ್ತಾ. ಏನು ಮಾತಾಡ್ತೀಯೋ? ಈಗಷ್ಟೇ ಸುಧಾರಿಸ್ಕೊಳ್ತಾ ಇದ್ದೇನೆ. ಹೆಣ್ಣು ಮಕ್ಕಳ ನೆರೆದಿರುವಂತಹ ಸಭೆ ಹೆಣ್ಮಕ್ಳು ನೆರೆದ ಸಭೆ ಅಷ್ಟೆಲ್ಲ. ಸಭೆಯಲ್ಲಿದ್ದ ಹೆಣ್ಣು ಮಕ್ಕಳು ನೆರೆದವ್ರೆ. ಈ ಟಿವಿ ಚಂದನೆ ಚಂದನೆ. ಏನ್ ಸಾಹಿತ್ಯ, ಏನ್ ಸಾಹಿತ್ಯ, ಏನ್ ಸಾಹಿತ್ಯ. ಹೀಗೆ ಮಾಡ್ತಾ ಇದ್ರೆ ಕೂಳು ನೀರಿನಿಂದ ಸಾಹಿತ್ಯ ಅಲ್ಲ. ಹೋದೆಲ್ಲ ಹಣ ಬಿಟ್ಟು ಬರಲಿಲ್ಲ. ಆ ಮಟ್ಟಿಗೆ ಅಯ್ಯೋ ಇಬ್ರು ಭಾರಿ ಮುಂದೆ ಆಲೋಚನೆ. ನಿಮ್ಮ ಬಗ್ಗೆ ನಂಗೆ ಬಹಳ ಗೌರವ. ಒಂದು ಬದಿಗೆ ಅವರು, ಒಂದು ಬದಿಗೆ ನೀವು, ಮಧ್ಯದಲ್ಲಿ ನನ್ನ ಹೆಣ. ಅಷ್ಟೆಲ್ಲ ಮಾಡಿದೆ ನಾ ಸುಮ್ಮನೆ ಬರ್ತೀನಿ. ಧೈರ್ಯ ಉಂಟು ಅಂತ. ನಾ ತಗೊಂಬ ಸಂಬಳ ಸಾಕಷ್ಟು. ಹಾಗೆಲ್ಲ ಈಗ ನಿಮ್ಗೆ ವಿಷಯ ಗೊತ್ತಿಲ್ಲ. ಈ ಒಂದು 4 ವರ್ಷದಿಂದ ಈಚೆ ಭಾರಿ ಜಾಗ್ರತೆ ಮಾಡ್ತಾ ಇದ್ದಾರೆ. ಮೊದಲು ಹೋದಲ್ಲಿ ಕುಡಿಯುವ ವಿಷಯ ಬಂದ್ರೆ ಅವರು ಇನ್ನೂ ನೋಡ್ತಾ ಇರಲಿಲ್ಲ. ನಿಧಾನಗತಿಯಲ್ಲಿ ನೀವು ಮತ್ತೆ ಆನೆ ಸುದ್ದಿ ಹೇಳಿದ್ರಿಂದ ಆನೆ ಬಂದಾಗೆ ಬಂದ್ರಿ. ಆನೆಯ ಹಾಗೆ ಬಂದಿದ್ದೇವೆ. ಮಾತಾ ಕಾಚ ಅಂತೂ ಬಂದದ್ದು ಹೌದು. ರಾಜಬೀದಿಯಲ್ಲಿ ಬರ್ತಾ ಇದ್ದೇವೆ. ಆಶ್ಚರ್ಯ ಒಡೆಯ. ಯಾಕ ನೋಡಿದ್ರ ಮೇಲಿಂದ ಏನಾಗ್ತಾ ಉಂಟು? ಏನು ಇದು ದೇವೇಂದ್ರನ ಕೆಲಸ. ಏನ್ ಮಾಡ್ತಾ ಇದ್ದಾನೆ? ಪುಷ್ಪವೃಷ್ಟಿ. ಎಂತದ್ದು? ಪುಷ್ಪವೃಷ್ಟಿ. ಪುಷ್ಪವೃಷ್ಟಿ. ಯಾಕೆ ಹೂಮಳೆ ಯಾಕೆ ಕರೀತಾ ಇದ್ದಾನೆ? ಅವನು ಲೆಕ್ಕ ಹಾಕಿದ್ದ. ಏನಂತ? ಇನ್ನು ಹೆಚ್ಚು ಕಾಲ ಭೂಲೋಕದಲ್ಲಿ ಇರುವುದಿಲ್ಲ. ಅವ ಸದ್ಯದಲ್ಲೇ ಮೇಲೆ ಬರ್ತಾ. ಏನು ಮಾತಾಡ್ತೀಯೋ? ಈಗಷ್ಟೇ ಸುಧಾರಿಸ್ಕೊಳ್ತಾ ಇದ್ದೇನೆ. ಯಾರು? ನಾನು ದಿಗ್ವಿಜಯ ಪೂರೈಸಿ. ನೀವು ತಪ್ಪು ತಿಳ್ಕೊಂಡಿದ್ರಿ. ಏನು? ದಿಗ್ವಿಜಯ ಮಾಡಿದ್ರಿ. ಹೌದು. ಸಂಪಾದನೆ ಮಾಡಿದ್ರಿ. ಆಗಿದೆ. ತಕೊಂಡೋಗಿ ಅಕ್ಕನ ಬೊಕ್ಕಸ ತುಂಬಿಸಿದ್ರಿ. ಹೌದು. ಮತ್ ನೀವು ಸುಧಾರಿಸುದು ಅಂತ. ಮತ್ತೆ ಮೇಲೆ ಹೋದ್ರೆ ಯಾರು ಸುಧಾರಿಸುವುದು? ಆಗಲ್ಲ ಒಡೆಯ. ಅಂದ್ರೆ ದೇವೇಂದ್ರ ಲೆಕ್ಕ ಹಾಕಿದ್ದೇನು? ಭೂಲೋಕದಲ್ಲೆಲ್ಲ ದಿಗ್ವಿಜಯ ಮಾಡಿದಂತ ಕೀಚಕನಿಗೆ ಅಲ್ಲಿ ಕೆಲಸ ಇಲ್ಲ. ನೇರ ದೇವಲೋಕಕ್ಕೆ ಬಂದು ಪೀಠದಿಂದ ನನ್ನ ಎಳೆದು ಹಾಕಿ ಕೂತ್ಕೊಳ್ಳೋ ಯೋಗ್ಯತೆ ಇದ್ದದಿದ್ರೆ ಕೀಚಕನಿಗೆ ಮಾತ್ರ. ಆದ್ರಿಂದ ಆರಗಳೇ ಬೇಡ ಅಂತ ನಿಮ್ಮ ಸ್ನೇಹಸ್ತ ಬಯಸಿ ಪುಷ್ಪವೃಷ್ಟಿ ಮಾಡ್ತಿದ್ದೆ. ನನ್ನ ಮಾತು ನೋಡಿ ನಿಮಗೂ ಸರಿ ಕಾಣ್ತು. ಹಾಗಲ್ಲ, ತಪ್ಪಾದ್ರಿಂದ ನನಗೆ ಹೇಳಿದ್ದಾನೆ. ನಿನ್ನ ಕಲ್ಪನೆಗೆ ಹೇಳಿದ್ದು ಅಲ್ಲದೆ ಇದ್ರೆ ದೇವೇಂದ್ರ ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಿ ನನ್ನ ಗಮನ ಸೆಳೆಯುತ್ತಾ ಇದ್ದಾನೆ. ಅಲ್ಲವೇ ಅಲ್ಲ? ನೋಡಿದೀಯಾ? ರಾಜಬೀದಿಯಲ್ಲಿ ರಾಜಗಾಂಭೀರ್ಯದಲ್ಲಿ ನಾವು ಬರ್ತಾ ಇದ್ದೇವೆ. ನೋಡ, ಆ ಕಡೆ ಈ ಕಡೆ ಉಪ್ಪರಿಗೆಯ ಮನೆ. ಆ ಉಪ್ಪರಿಗೆ ಮಾಳಿಗೆ ಮನೆ ಮೇಲೆ ನಿಂತು ನಮ್ಮನ್ನೇ ಚಪ್ಪಳಿಸಿ ನೋಡುವ ಪ್ರಾಯದ ಹೆಣ್ಮಕ್ಕಳು ಗಮನ ಸೆಳೆಯುವುದಕ್ಕಾಗಿ ಹೂಮಳೆ ಗರಿತಾ ಇದ್ದಾರೆ. ಇದೆಲ್ಲ ಮಾಳ್ಗಿ ಮನೆ ಹೆಣ್ಮಕ್ಳ ಕೆಲಸ. ಹೂ ಬಿಸಾಡ್ತಾ ಇದ್ದಾರೆ. ಸಾವಿರ ಹೆಣ್ಣು ಮಕ್ಕಳ ಕಣ್ಣುಗಳು ಈ ಕೀಚಕನನ್ನೇ ನೋಡ್ತಾ ಇದ್ದಾರೆ. ಒಂದು 100 ಕಣ್ಣು ನನ್ನ ನೋಡ್ತಾ ಉಂಟು. ಆ ಮಟ್ಟಿಗೆ ನಂಗೆ ಸಮಾಧಾನ. 200 ಆದ್ರೂ ಆಯ್ತಲ್ಲ. ಅವರೆಲ್ಲ ನಮ್ಮನ್ನು ನೋಡಬಹುದು. ನಾವೆಲ್ಲ ಅವ್ರು ನೋಡ್ತಾರೆ ಅಂತ ನೋಡ್ತಾ ನಿಲ್ಲುವವ್ರ. ನೀವಾಗಲ್ಲ. ಹಾಗಂತ ನಾನಾಗೆ ಕೇಳಿದ್ರೆ ಹೇಗೆ? ನಾನು ಎಲ್ಲಿ ನೋಡಬೇಕು ಅಲ್ಲೇ ನೋಡ್ತೇನೆ. ಆದ್ರೆ ಅಲ್ಲೇ ಆಗ್ತದೆ ಇಲ್ವ ನೋಡ್ಕೊಂಡೇ ಬರ್ತೇನೆ. ಯಾಕೆ ನೋಡ್ತಾ ಇದ್ದಾರೆ ಅವರು? ಈ ಕೀಚಕನಿಗೆ ಇನ್ನೂ ಮದುವೆ ಆಗಲಿಲ್ಲ ಎನ್ನುವ ಗುಟ್ಟು ಅವ್ರಿಗೆ ಗೊತ್ತಾಗಿದೆ. ವಿಜಯನಿಗೂ ಲಗ್ನ ಆಗಲಿಲ್ಲ ಅಂತ ಅರ್ಥ ಆಗಿಲ್ಲ. ಮಾತಿಗೆ ಹೇಳ್ತೇನೆ ನಾನು. ಅವ್ರು ನೋಡ್ತಾರೆ ಅಂತ ನಾನು ಅಲ್ಲೇ ನೋಡ್ತಾ ಇದ್ದೆ. ನಮ್ಗೆ ಈ ಕೆಲಸವೇ ಅಲ್ಲ. ಈಗ ನೋಡ್ಬೇಕಾದದ್ದು ಅಕ್ಕನ. ಒಂದು ನಿಂತದ್ದು ನಮ್ಮಕ್ಕ ಸುದೇಶ್ನಾದೇವಿಯ ಸಭೆ. ಅತ್ತ ಇತ್ತ ಸುತ್ತಮುತ್ತ ಕಣ್ಣರಳಿಸಿ ಕತ್ತೆತ್ತಿ ನೋಡಿದ್ರೆ ಎಲ್ಲ ನೋಡಿದ್ರು ಹೆಣ್ಣು ಮಕ್ಕಳೇ ನೆರೆದ ಸಭೆ. ನಿಜವಾಗಿ ನಿಮ್ಮ ಅಕ್ಕನಿಗೆ ಧನ್ಯವಾದ ಹೇಳ್ಬೇಕು. ಯಾಕ? ಒಂದೇ ಒಂದು ಗಂಡು ಜೀವಿ ಇಲ್ಲ. ಅದು ಇದ್ರೆ ನಮಗೆ ಸ್ಪರ್ಧೆ ಆಗ್ತಿತ್ತು. ಇವತ್ತು ಗಂಡಸರಿ ಅಕ್ಕನ ಸಭೆಯಲ್ಲಿ ಇರುವವರು ಎಲ್ಲ ಹೆಣ್ಮಕ್ಳು. ಹೆಣ್ಣು ಮಕ್ಕಳ ನೆರೆದಿರುವಂತಹ ಸಭೆ. ಹೆಣ್ಮಕ್ಳು ನೆರೆದ ಸಭೆ ಅಷ್ಟೆಲ್ಲ. ಸಭೆಯಲ್ಲಿದ್ದ ಹೆಣ್ಣು ಮಕ್ಕಳು
ನೆರೆದವ್ರೆ. ಏನು ಹಾಗೆ ಮಾತಾಡುದು? ಕೆಲವು ಕಡೆಗೆ ಹಾ. ಈ ಅವಧಿ ಹೋದದ್ದೆಲ್ಲ ತಂದು ಕೂಡಿಸ್ಬಿಡ್ತು. ಹಾ, ವಯಸ್ಸಾದು ನಿವೃತ್ತರಾಗಬೇಕಾದವರನ್ನು ಇನ್ನೂ ಪ್ರವರ್ತಕರಾಗೇ ಇಟ್ಟುಕೊಂಡು ಹಾ. ಕೂಡಿಸಿರ್ತಾರೆ. ಇಲ್ಲ ಹಾಗಲ್ಲ, ಎಳೆ ವಯಸ್ಕರಿಲ್ಲ, ಆ ಅವಧಿ ಹೋದವರು ಇಲ್ಲ, ಎಲ್ಲ ಸಮಪ್ರಾಯದವರು. ನಮ್ಮ ಅಕ್ಕ ಯಾವಾಗಲೂ ಹಾಗೆ ಹಾ. ಸಮಾನರನ್ನೇ ತಂದಿರಿಸಿಕೊಳ್ಳುವುದು. ಹೌದು. ಹೆಣ್ಣು ಮಕ್ಕಳು ಸೇರಿದಂತಹ ಸಭೆಯೇ ಹೌದಾದ್ರೂ ಹಾ. ಎಂದಿನ ಹಾಗೆ ಇವತ್ತಲ್ವೇ ಅಲ್ಲ. ಅಲ್ವೇ ಅಲ್ಲ. ಯಾಕೆಂದ್ರೆ ಯಾವಾಗಲೂ ನಾವು ಬಂದಾಗ ನಮ್ಮ ಅಕ್ಕ ಕರ ತಂದು ಉಪಚರಿಸುವವಳು, ಹೌದೌದು. ನಮ್ಮನ್ನ ಸ್ವಾಗತಿಸುವವಳು. ಸುಳ್ಳಲ್ಲ, ಗೊತ್ತಿಲ್ವಲ್ಲ? ಅಕ್ಕ ಹೌದೌದು, ಮುಖ್ಯ ಆಕರ್ಷಣೆ ಅವ್ರಿ ಅವ್ರು ಇರೋದು. ಇಲ್ಲ ಹೋಗ್ತಿಲ್ಲ. ಛೇ, ನಮ್ಗೆ ಅದೇ ಗೊತ್ತಾಗ್ಲಿಲ್ಲ. ತರುಣಿಯರ ಮಧ್ಯದಲ್ಲಿ ಎಲ್ಲಿದ್ದಾಳೆ ಎನ್ನುವುದಾಗಿ ಆಲೋಚಿಸುತ್ತಾ ನಮ್ಮ ಗಮನವನ್ನು ಆ ಕಡೆಗೆ ಹರಿಸಿದಾಗ ಹೌದು, ತರುಣಿಯರ ಮಧ್ಯದಳು ಹೆಣ್ಣು ಮಕ್ಕಳೇ ಸೇರಿರುವಂತಹ ಈ ಸಭೆಯಲ್ಲಿ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ನಮ್ಮ ಅಕ್ಕ ಸುದೇಶ್ನಾದೇವಿ ಎತ್ತರವಾದಂತಹ ಪೀಠದಲ್ಲಿ ವಿರಾಜಮಾನಳಾಗಿದ್ದಾಳೆ. ಕುಳಿತಿರುವ ನಮ್ಮ ಅಕ್ಕ ಕುಳಿತ ಟಿವಿ ನೋಡ, ಈ ಟಿವಿ ಚಂದನೆ ಚಂದನೆ. ನಮ್ಮ ಅಕ್ಕ ಕುಳಿತಿರುವ ಈ ಟಿವಿ ಚಂದವೇನೋ ಚಂದವೇನೋ. ಹಾಗೆ ನಾನು ನಿಮಗೆ ಏಕವಚನ ಬಳಸಲಿಕ್ಕಾಗುವುದಿಲ್ಲ, ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟೆ. ತೊಂದರೆ ಇಲ್ಲ, ಎಲ್ಲ ಕಲ್ಪನೆ ನೋಡಿ. ಅಯ್ಯೋ, ಕಲ್ಪನೆಯಲ್ಲಿ ನೀನು ಎತ್ತದ ಕೈ. ಆ ಕಡೆಯಲ್ಲಿ ಕುಳಿತಿರುವಂತ ಅಕ್ಕ ನನ್ನ ಗೆಳತಿಯರೊಡನೆ ಏನನ್ನು ಸಂಭಾಷಿಸುತ್ತಾ ಇದ್ದಾಳೆ. ಹಾಗಾಗಿ ನಾವು ಬಂದದ್ದನ್ನು ಗಮನಿಸಲಿಲ್ಲ. ಆದ್ದರಿಂದ ಅಕ್ಕ ನೋಡದೆ ಇದ್ರೆ ಏನಾಯ್ತು? ಅಕ್ಕನನ್ನು ನಾವು ನೋಡಿದ್ದೇವೆ. ಮತ್ತೆ ಹಾಗಾಗಿ ಹೋಗಿ ಅಕ್ಕನನ್ನು ಮಾತಾಡಿಸೋಣ. ಮಾತಾಡಿಸುವ ಪೂರ್ವದಲ್ಲಿ ಗೌರವ ಪೂರ್ವಕವಾದಂತಹ ಒಂದು ವಂದನೆ. ಅಕ್ಕನಿಗೊಂದು ಕೈ ಮುಗಿದು ಮಾತಾಡಿಸೋಣ. ಎಂತ ಮಾತಾಡ್ತೀರಿ ನೀವು? ಯಾಕೆ? ಪ್ರಪಂಚದ 8ನೆಯ ಬಂಟರು ನಿಮ್ಮ ಹೆಸರು ಕೇಳಿದ್ರೆ ನಗ್ತಾರೆ. ನೀವು ಹೋಗಿ ಹೆಣ್ಣಿನ ಕಾಲಿಗೆ ನಮಸ್ಕಾರ ಮಾಡುದಾ? ನಿನಗೆ ಉಳಿದದ್ದೆಲ್ಲ ಅಧಿಕ ಪ್ರಸಂಗ ಸರಿ ಗೊತ್ತಾಗ್ತದೆ, ಇದು ಗೊತ್ತಾಗುವುದಿಲ್ವಾ? ಎಂತದು? ಊರಿಗೆ ಅರಸನಾದರೂ ತಂದೆಗೆ ಕಂದ, ತಾಯಿಗೆ ಮಗ. ಹಾಗಾಗಿ ಹಿರಿಯರನ್ನು ಮೊದಲು ಗೌರವಿಸುವುದನ್ನು ಅಭ್ಯಾಸ ಮಾಡಬೇಕು. ಆದ್ರೆ ಈ ಪ್ರಪಂಚದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ? ಏನಾಗಿದೆ? ಬರುವಾಗ ಒಂದು ಮಾತಾಡಿದೆ ನಾನು, ನೀವು ಒಬ್ಬರೇ ಹೋದ್ರೆ ಖರ್ಚಿಗೆ ತಾಪಟ್ರೆ ಅಂತ. ಹಾಗೆ ನಿಮ್ಮ ಮಾತು 100ಕ್ಕೆ 100 ಸತ್ಯವೇ. ತಾಯಿ ತಂದೆ ಎಲ್ಲವನ್ನೂ ಗೌರವಿಸುವುದೇ. ಹಾಗಾಗಿ ತಾಯಿ ಸಮಾನವಾದಂತ ಅಕ್ಕನನ್ನು ಗೌರವಿಸುವುದೇ. ಆದ್ರೆ ನಿಮಗಿದ್ದ ಹೆಸರಿಗೆ ನಾ ಸ್ವಲ್ಪ ಬಿಸಿ ಮಾಡ್ಕೊಂಡೆ.
ಹೋಗೋದು ಅಂತೀರಾ? ಹೆಸರು ಹೊರಗಡೆ ಎಷ್ಟಿದ್ರು ಮನೆಯಲ್ಲಿ ನಾವು ಕಿರಿತನವನ್ನು ಒಪ್ಕೊಳ್ಬೇಕು. ಆಯ್ತಾಗಿರಿ ಹೋಗ್ಲಿ. ನಿನಗೆ ನಿಮ್ಮ ನೋಡಿ, ನೀವು ಒಂದು ಪುಣ್ಯ ಮನೆಯಲ್ಲಿ ನೀವೇ ಹಿರಿಯವರಾಗಿ ಹುಟ್ಟಿದ್ರಿ. ಹೌದು, ಅದೊಂದು ಯೋಗ ಒಳ್ಳೆದುಂಟು ನಿಮ್ಮಲ್ಲಿ. ಆದ್ರೂ ಅಕ್ಕ ದೊಡ್ಡವಳು. ಅಕ್ಕ ದೊಡ್ಡವಳು, ಅದು ಗಂಡು ಮಕ್ಕಳಲ್ಲಿ ನೀವೇ ಗಂಡು ಮಕ್ಕಳು ಹಿರಿತನ ಎಲ್ಲ ಒಪ್ಪುತ್ತಂತ. ಹಾಗಂತ ಅದು ನನಗಿಂತಲೂ ಕಿರಿಯರಿಗೆ ಯಾರಾದ್ರೂ ನಾನು ನಮಸ್ಕಾರ ಮಾಡಿದ್ರೆ ಆಗ ನೀನು ಜಾಗ್ರತೆ ಹೇಳ್ಬೋದು. ಈಗಲ್ಲ, ಸರಿ ಸರಿ. ತಮ್ಮ ಬಂದೈಯೇ ಕುಳಿರು ಬಾಬಾ ಪಾರ್ವತಮ್ಮ. ಸರ್ವನಾಶ ಮಾಡಿ ಏನಾಯ್ತು? ನೀವು ನಮಗೆ ಆತುಕೊಂಡಿದ್ದೀರಿ ಅಂತ ನಾನು ಆತುಕೊಂಡೆ. ತಕ್ಷಣ ನೀವು ಮುಂದೆ ಹೋದ್ರಿ, ನಾ ಏತುಕೊಂಡೆ. ಆ ಪರಿಸ್ಥಿತಿ ಬೀಳಿಲ್ಲ, ನಾ ಜಾಗ್ರತೆ ಮಾಡಿದೆ. ನಾನು ಆತುಕೊಂಡೆ ಅಂತ ನೀನು ಆತುಕೊಂಡೆ. ಪುಣ್ಯಕ್ಕೆ ಏನ್ ಮಾಡಿದೆ ಆಮೇಲೆ? ಏತುಕೊಂಡೆ ಮುಗಿಸಿದೆ. ಇಲ್ಲ, ಎಲ್ಲಾದ್ರೂ ಏತುಕೊಳ್ಳುವ ಮತ್ತೊಂದು ಅವಕಾಶ. ತಮ್ಮ, ಸಂತೋಷವಾಯ್ತು ನಿನ್ನನ್ನು ನೋಡಿ. ನೀನು ಯುದ್ಧಕ್ಕೆ ಹೋದ ಆ ಕ್ಷಣದಿಂದ ಈ ಕ್ಷಣದವರೆಗೂ ನಿನ್ನದೇ ವಿಚಾರ, ನಿನ್ನದೇ ಮಾತು, ನಿನ್ನ ನಿರೀಕ್ಷೆ ನಾನಿದ್ದವಳು. ಮಾತಾಡ್ತಿದ್ರೆ ಎಂತ ಮಾತಾಡುದು ನಾವು? ನನ್ನ ಅಕ್ಕನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಮಮಕಾರ. ಅಲ್ಲ, ಆ ಅನುಭವ ನನಗೂ ಬಂದಿದೆ. ರಣಕ್ಷೇತ್ರದಲ್ಲಿ ಇವ್ರು ಯುದ್ಧ ಮಾಡುವಾಗ ಕತ್ತಿ ಹಿಡಿದು ಎತ್ತದವರು ಎದುರಿದ್ದವ್ರು ನೋಡ್ಕೊಂಡು ನಮ್ಮ ಮಾಡುವ ಕೆಲಸದ ಮೇಲೆ ಅಷ್ಟು ಶ್ರದ್ಧೆ ಇಲ್ಲದೆ ಇದ್ದವರು. ಅದಲ್ಲ, ನಮಗೆ ಬೇಕಾದವರು ನಮ್ಮ ಸುದ್ದಿ ಹೇಳ್ತಾ ಇದ್ದಾರೆ ಅಂದ್ರೆ ಆಕಳಿಕೆ ಬರ್ತದೆ ಎನ್ನುವುದು ರೂಢಿ. ಹಾಗೆ ನೀವು ಇಲ್ಲಿ ಹೇಳ್ತಿದ್ದರಿಂದ ವಿಷಯವೇ ಹೇಳ್ತಾ ಇದ್ದೀರ. ಹೆಚ್ಚಿನ ಜಾಗದಲ್ಲಿ ಇವರು ಅಲ್ಲ, ಈಗ ನಾನಾದ್ರೆ ಅಕ್ಕ ನೆನಪಿಸಿಕೊಂಡದ್ರಿಂದ ಆಕಳಿಕೆ ತೆಗೆದಿರಬಹುದು. ಅಷ್ಟೊತ್ತಿಗೆ ನೀನು ಹಾಗೆ ಮಾಡ್ತಿದ್ದೀಯಲ್ಲ. ಅಲ್ಲ, ಸುಳ್ಳಲ್ಲ, ಇಲ್ಲಿ ನನ್ನ ಸುದ್ದಿ ಯಾರು ಹೇಳ್ತಾರೆ? ನಮ್ಮ ಸುದ್ದಿ ಪಾಪ ಅವರೇ ಹೇಳ್ಬೇಕು ಕೊಟ್ಟವ್ರು. ಹಾಗೆ ನಿನ್ನನ್ನು ಎಣಿಸಿಕೊಳ್ಳುತ್ತಿರುವ ಕಾಲಕ್ಕೆ ನೀನು ಬಂದೆಯಲ್ಲ. ತಮ್ಮ ಬಂದೆ ಬಾಬಾ ಕುಡಿರು, ನಮ್ಮ ಪಾತ್ರದ ಖಣಿಯೇ ಏನ್ ಸಾಹಿತ್ಯ, ಏನ್ ಸಾಹಿತ್ಯ, ಏನ್ ಸಾಹಿತ್ಯ! ಹೀಗೆ ಮಾಡ್ತಾ ಇದ್ರು ಕೂಳು ನೀರಿನಿಂದ ಸಾಹಿತ್ಯ. ಯಾಕೆ? ಏನು ಸಾಹಿತ್ಯ? ತಮ್ಮ ಬಂದೈ ಬಾಬಾ ಕುಳ್ಳಿರು, ನಮ್ಮ ಭಾಗ್ಯದ ಕಿಣಿಯೇ ಬಾಬಾ. ಇದು ಕಿಣಿರು ಪ್ರಭುಗಳು ಅದೆಲ್ಲ ಅಕ್ಕ ಹೇಳಿದ ಸಾಹಿತ್ಯ ಏನೇನು ಸರಿಯಾಗಿ ಆಲೋಚನೆ ಮಾಡು. ತಮ್ಮ ಬಂದೆಯ ಕುಳಿರು ಬಾಬಾ, ನಮ್ಮ ಭಾಗ್ಯದ ಖಣಿಯ ಬಾಬಾ. ಖಣಿಯ ಬಾಬಾ ನಂಗೆ ಕಿಣಿ ಎಂದಾಗೈತೆ. ಅದೇ ನಮ್ಮ ಶೆಣೆಗೆ ಅಂತ ಆಗ್ಬೇಕು ಅಂತ ವಿಚಾರ ಮಾಡ್ತಾರೆ. ಭಾವನೆ ಇರ್ಬೋದು. ಅದಲ್ಲ, ಅಕ್ಕ ಯಾಕೆ ಹಾಗೆ ಹೇಳಿದ್ಲು? ಈ ಮತ್ಸ್ಯನಗರದಲ್ಲಿ ಭಾಗ್ಯದ ಹೊಂಡವನ್ನು ತೆಗೆದದ್ದು ಯಾರ? ನೀವೇ. ಮಣ್ಣು ಹಾಕಿದ್ದು, ಮಣ್ಣು ಮುಚ್ಚಿದ್ದು, ತೆಗೆದದ್ದು ಎರಡೂ ನಾನೇ ಅಲ್ವಾ? ನಮ್ಗೆ ಹೋದಲ್ಲಿವರೆಗೆ ಈ ವರ್ಷದೇ ಕೆಲಸ ಅದೇ ಮಾಡ್ತಾ ಇದ್ದೆ. ನಮ್ಮ ಭಾಗ್ಯದ ಖಣಿ ಅಲ್ಲದೆ ಇದ್ರೆ ನೀನು ಬರುವ ಮೊದಲೇ ನೀನು ಕಳಿಸಿದ ಸಂಪತ್ತೆಲ್ಲ ಬಂದಿದೆ ಇಲ್ಲಿ. ಕೇಳ ಹಾಗೆ ಹಾಗೆ ದಿಗ್ವಿಜಯ ಸಂಪತ್ತು. ಏ ದೇವ್ರೇ, ನೀವು ಭಯಂಕರ ನನಗೆ ಸಂತೋಷವೇ ಆಗಲಿಲ್ಲ. ಸಂಪತ್ತು ನೋಡಿ ಅಂದ್ರೆ ತಂದದ್ದು ಕಡಿಮೆ ಆಯ್ತು ಉಂಟಲ್ಲ. ಹಾಗಲ್ಲ, ನಮ್ಮ ಮಧ್ಯನಗರಕ್ಕೆ ಸಂಪತ್ತು ಇವ. ಹಾಗೆ ದ್ರವ್ಯ ನೋಡಿ ನಿಮಗೆ ಸಂತೋಷ ಆಗ್ಲಿಲ್ಲ. ನಿಜವಾದ ಸಂಪತ್ತು ಇವರು. ಆ ಕಾರಣಕ್ಕಾಗಿ ಸಂತೋಷ. ತಮ್ಮ, ನೀನು ಈ ದಾರಿಯಲ್ಲಿ ಬರ್ತೀಯೋ ಈ ದಾರಿಯಲ್ಲಿ ಬರ್ತೀಯೋ ಅಂತ ಕಾದು 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 ಸಾಕಾಗಿ ಹೋಯ್ತಾ. ನನ್ನ ಕುತ್ತಿಗೆ ನೋಡಿದಾಗ ಗೊತ್ತಾಯ್ತು. ಇದು ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಬಿಗು ಮತ್ತು ಕುತ್ತಿಗೆ ಉದ್ದ ಆಗಿದೆ. ನಿರೀಕ್ಷೆ ನಿರೀಕ್ಷೆ ಇಲ್ಲಿ ಇಲ್ಲಿ ಇಣುಕಿ ಈ ಪಾಪ ಮೈ ಹೆಚ್ಚಾದವರೆಲ್ಲ ಅಂಗ ಸಾಧನೆ ಮಾಡುದು. ನನಗೆ ನಿಮ್ಗೆ ತಮ್ಮ ಬತ್ನ ಏನೋ ಅಂತ ನೋಡೇ ಅಂಗ ಸಾಧನೆಗಿಂತಲೂ ಬಿಗು ಆಗಿದೆ. ಹಾಗೆ ನೋಡ್ಲಿ ಕಾರಣ ಉಂಟು. ಏನು? ಒಂದು ತಮ್ಮ ನೋಡದ ಬೇಸರ, ಇನ್ನೊಂದು ಕೇಳುವ ಕುತೂಹಲ. ಏನು? ಹೋಗಿದ್ದು ದಿಗ್ವಿಜಯಕ್ಕಲ್ವೇ? ಆ ದಿಗ್ವಿಜಯ ಹೇಗಾಯ್ತು ಏನೋ, ನನ್ನ ತಮ್ಮನ ಯುದ್ಧದ ವೈಖರಿ ಹೇಗುಂಟು ಏನೋ.
ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ವಲ್ಲ. ಅಲ್ಲ ಅದೊಂದು ಒಳ್ಳೇದಾಯ್ತು. ನೀವು ಕೇಳುವುದೇ ಒಳ್ಳೇದು, ನೋಡುವುದಕ್ಕಿಂತ. ನಿಮ್ಮ ಕುಟುಂಬದವರೆಲ್ಲ ಅಲ್ಲ ಹೋಗಿ ಕೂತ್ಕೊಂಡ್ರೆ ಮತ್ತೆ ಈ ಬದಿ ಕಷ್ಟ ಆಗುತ್ತೆ. ಹೊಣೆಗಾರಿಕೆ. ಹಾಗಾದ್ರೆ ಹೇಗಾಯ್ತು ಯಾತ್ರೆ? ದಿಗ್ವಿಜಯ ಹೇಗಾಯ್ತು? ಯಾರನ್ನ ಹೇಗೆ ಸವರಿದೆ, ಅಲ್ಲ ಹೇಗೆ ಮೆಟ್ಟಿದೆ, ತುಳಿದೆ? ಹೇಳು. ದಿಗ್ವಿಜಯ ವಾರ್ತೆ ಕೇಳುವುದಕ್ಕೆ ನನ್ನ ಮೈಯೆಲ್ಲ ಕಿವಿಯಾಗಿದೆ. ಹೇಳು ಹೇಳು. ದಿಗ್ವಿಜಯ ದಿಗ್ವಿಜಯ ಚಿಕ್ಕ ಮಕ್ಕಳು ಪಾಠಶಾಲೆ ಹೋಗುವುದಿಲ್ಲ. ನೀವು ಅವ್ರು ಬೆಟ್ಟ ಹತ್ಕೊಳ್ಳೋದು ಮಧ್ಯದಲ್ಲಿ. ನಾವ್ ಯಾವ್ದೋ ಮರ ಹತ್ಕೊಂಡು ಕೊನೆ ಕೇಳಿದ್ರೆ ನಮಗೆ ಅಂದ್ರೆ ಮನೆಯವರಿಗೆ ಒಟ್ಟು ಒಂದು ಅದು ಹೇಳುವಾಗ ಉಂಟು ಸಂಪತ್ತು ಬಂದಿದೆ. ನಾವ್ ಹಾಗೆ ಮಾಡಿದವರು ಅಲ್ವೇ ಅಲ್ಲ. ನಮ್ಮ ದಿಗ್ವಿಜಯ ವಿಷಯ ನಿಮ್ಗೆ ಗೊತ್ತಿಲ್ಲ. ನಮಗೆ ದಿಗ್ವಿಜಯ ಲೆಕ್ಕಕ್ಕಿಲ್ಲ. ಹಾಗಂತ ಅದನ್ನು ಹೇಳದೇ ಇದ್ರು ಆಗುವುದಿಲ್ಲ. ಯಾಕೆ ಹೇಳಿದ್ಯಾರು? ಅಕ್ಕ ಮತ್ತೆ ನಮ್ಮ ವಿಷಯ ನಾನು ಹೇಳ್ಕೊಂಡ್ರೆ ಅದು ಆತ್ಮಶ್ಲಾಘನೆ, ಆತ್ಮಹತ್ಯೆ. ಅದಾಗೋದು ಬೇಡ, ನಾನೇ ಮಾಡ್ಕೊಳ್ಳ. ಅದ್ ಮಾಡುದು ನನ್ನ ವಿಷಯ. ನಿಮ್ಮ ವಿಷಯ ಆದ್ರಿಂದ ನನಗೆ ಯಾವ ವಸ್ತು ಕೇಳಬಹುದು. ಎಲ್ಲ ಹೆಣ್ಣು ಮಕ್ಕಳಿಗೆ ಕೇಳಬೇಕು. ನನ್ನ ತಮ್ಮ ಏನು ಅಂತ. ಸುಳ್ಳ ನಾನೇ ಹೇಳ. ಅದಕ್ಕೆ ಬಿಟ್ಟದ್ದಲ್ಲ ನಿನ್ನನ್ನು. ಅಲ್ಲ ನೀವು ಬಂದ ಮತ್ತೆ ಮತ್ತೆ ಕೊನೆ ಮತ್ತೆ ಹಂಗಾಗಿ ಇಂದು ಮಟ್ಟಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಅಯ್ಯೋ ನಾನು ಎಷ್ಟು ಹೊತ್ತಿಗೆ ಅಂತ ಹೇಳ್ತೀನಿ. ನನ್ನ ತಮ್ಮನು ಅಯ್ಯೋ ಹಾಗೆ ಮುನ್ಸೋರು ಒಳ್ಳೇದೇ. ಎಷ್ಟು ಹೊತ್ತಿಗೆ ಹೇಗಿರ್ತದೆ ಕಷ್ಟ. ಹಾಗಾಗಿ ನೀವು ಸ್ನೇಹಿತರು. ನಾವು ಹಾಗೆ ನನಗೆ ಇದು ಎಂತ ವಿಷಯ ಮಾತಾಡೋದೀಗ ನಾನು ಹೇಗಾಯಿತು? ಎಲ್ಲೆಲ್ಲೋ ಹೋಯ್ತು ವಿಷಯ. ನಂಗೆ ಎಲ್ಲೇ ಹೋಗು ನಾನು ತರ್ತೇನೆ. ನಂಗೆ ಒಬ್ಬರೇ ಅಂಥವ್ರು ಬೇಕು. ಇಲ್ಲೇ ಹೋದು ನಾವು ಹೋಗ್ತೀವಿ. ಇವತ್ತಿಬ್ಬರಿದ್ದೇವೆ ಅಂತ ದಿಗ್ವಿಜಯ ವಿಷಯದಲ್ಲಿ ಹೇಳಬೇಕು ಅಂತಾದ್ರೆ ದಾಖಲೀಕರಣ ಮಾಡಬೇಕು ಅಂತ ಅದ್ಭುತವಾದ ದಿಗ್ವಿಜಯ ಮಾಡಿದ್ದಾರೆ. ಹೆಚ್ಚಿನ ಜಾಗದಲ್ಲಿ ಯುದ್ಧಕ್ಕೆ ಅಂತ ಸಿದ್ಧರಾಗಿ ಹೋದವರು ಏನೂ ಮಾಡದೆ ಇದಕ್ಕೆ ಬಂದಿದ್ದಾರೆ. ಹೋದಲ್ಲ ಏನು ಮಾಡಿದೆ ಹಾಗೆ ಹಾಗಲ್ಲ ಒಡೆಯ. ಏನು ಮಾಡದಿದ್ರು ಅಲ್ಲ ಹೋದೆಲ್ಲ ಹಣ ಬಿಟ್ಟು ಬರಲಿಲ್ಲ. ಆ ಮಟ್ಟಿಗೆ ಅಯ್ಯೋ ಇಬ್ರು ಭಾರಿ ಮುಂದೆ ಆಲೋಚನೆ. ನಿಮ್ಮ ಬಗ್ಗೆ ನಂಗೆ ಬಹಳ ಗೌರವ. ಒಂದು ಬದಿಗೆ ಅವರು, ಒಂದು ಬದಿಗೆ ನೀವು, ಮಧ್ಯದಲ್ಲಿ ನನ್ನ ಹೆಣ. ಆಗಲ್ಲ, ನನ್ನ ತಲೆಗೆ ಹೋಗುದಿಲ್ಲ ನಿಮ್ದು ಸ್ವಲ್ಪನೇ. ನೀನು ಆ ವಿಶ್ವಾಸದಲ್ಲಿ ನಂಬಿಡುವುದಿಲ್ಲ. ಅಲ್ಲಲ್ಲ ಯಥಾರ್ಥ ಕೊಂಟದು. ಈಗ ಎಲ್ಲಿ ಕೊಂಟದು ಹಾಗೆ ಮಾಡಲಿಲ್ಲ. ಹಣ ಇಟ್ಕೊಂಡ್ಬಂದ್ರು ಅಲ್ಲಿ ಅಲ್ಲ, ಏನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಹೇಳು. ಯುದ್ಧದಲ್ಲಿ ಆಸಕ್ತಿ ಇಲ್ಲದೆ ಇದ್ದದ್ದಲ್ಲ. ಇವರು ಹೋದಾಕ್ಷಣ ಎದುರಿದ್ದವರು ಬಂದು ಕಾಲು ಹಿಡ್ಕೊಂಡು ಜೀಯ ಹಸಾದ ಅಂತ ಕಪ್ಪಗಾಣಿಕೆ ಕೊಟ್ರೆ ಶರಣು ಬಂದವರಲ್ಲಿ ಯುದ್ಧ ಮಾಡ್ಲಿಕ್ಕೆ ಉಂಟ. ಸರಿ ಉಂಟು ತಮ್ಮ ನೀನು. ಅವರು ಶಾಸ್ತ್ರ ಯುದ್ಧ ಧರ್ಮ ಬಂದಿದ್ದೆ ಒಳ್ಳೆದಾಯ್ತು. ಹೆಚ್ಚಿನ ಜಾಗದಲ್ಲಿ ಹೋದಲ್ಲಿ ಅವರು ಪಾಪ ತಕೊಂಡು ಗೌರವದಲ್ಲಿ ಬಂದಿದ್ದಾರೆ. ವಿರೋಧ ಯಾರು ಮಾಡ್ಲಿಲ್ಲ ಅಂತ ಹೇಳಿಲ್ಲ ನಾನು. ಯಾರು ಮಾಡಿದ್ದಾರೆ? ಸರಿ ಹೇಳಿಕ್ ಬರ್ತೇನೆ. ತ್ರಿಗರ್ಥರು ಅವರು ವಿರೋಧಿಸಿರು. ಮಾತಿ ಮಾತು ಪಟ್ಟಿ ಪಟ್ಟಿ ಹೊಯ್ಕೈ ಮಾರಾಮರಿ ಜಟಾಪಟಿ ಯುದ್ಧ ನಿಂತು ಹೋಯ್ತು. ಎಲ್ಲಿ ಅಂತೂ ಹುಡುಕಿದ್ರೆ ಕಾಲ್ಮುಗಳು ಬಿದ್ದಿದ್ದಾರೆ. ಅವರ ತಲೆಯನ್ನು ಮೆಚ್ಚಿ ಅಲ್ಲೂ ಕಪ್ಪಗಾಣಿಕೆ ತಂದಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಆದರೆ ಅವರು ಹೋದಲ್ಲಿ ದಿಗ್ವಿಜಯವನ್ನು ಮಾಡಿ ಯುದ್ಧದಲ್ಲಿ ಉಂಟಲ್ಲ ಅದೆಂತದ್ದು ಇದು ಧ್ವಜಪತಾಕೆಯನ್ನು ಹುಗಿದು ಸ್ತಂಭವನ್ನು ಹಾರಿಸಿ ಯುದ್ಧವನ್ನು ಮೆರೆಸಿ ಇದು ಬೋಳ ಮಂಡ್ಯ ಹೋಗುದು ಬರ್ಬೇಕು. ಏನ್ ಪತಾಕೆ ಹೋಗುದಲ್ಲ. ಮುಗಿಬೇಕಿದ್ರೆ ಹಾರೆ ಹಾಕುವಾಗ ಹೆಚ್ಚು ಕಡಿಮೆ ಆಗಿ ಬೋಳಾಯ್ತು ಅಂತೇಳಿ ನಂಗೆ ಬೇಸರ. ಅಲ್ಲವೋ ಅದು ಮುಗಿಬೇಕಿದ್ರೆ ಬೋಳು ಅಂತ ಹೇಳ್ಬೇಡಿ. ಹೋಗುವಾಗೆಲ್ಲ ಹೋಯ್ತು. ಅದಲ್ಲ, ಹುಗಿದದ್ದು ಕಂಬ, ಕಂಬ ಹಾರಿಸಿದ್ದು ಪತಾಕೆ. ಹೌದು, ನೀ ಹೇಳಿದ್ದು ಪತಾಕೆ ಹುಗಿದು ಕಂಬ ಹಾರಿಸಿದ್ದು ಹಾಸಿದ್ದೆ ಆಯ್ತಾ? ಮತ್ತೆ ಹಿಂದೆ ಮುಂದೆ ಆಯ್ತಾ? ಇಲ್ಲಪ್ಪ, ಹೋದಲ್ಲಿ ಈ ಮತ್ಸ್ಯನಗರದ ಲಾಂಛನ ಇದ್ದ ಒಂದು ಬಟ್ಟೆ ತುಂಡು ಹಾರಾಟ ರಾಷ್ಟ್ರಧ್ವಜ. ಅದೇ ಅದನ್ನೆಲ್ಲ ಅಪಮಾನ ಮಾಡಬಾರ್ದು. ಬಟ್ಟೆ ತುಂಡು ಅಂದ್ರೆ ಅಪಮಾನವೇ. ಹೌದಾ? ಗೌರವದಿಂದ ನೋಡ್ಬೇಕು ಅದನ್ನು. ನಾನು ಬಟ್ಟೆ ಬಗ್ಗೆ ಒಂದು ಗೌರವ ಇತ್ತು ನನಗೆ ಇವತ್ತಿನವರೆಗೆ. ಈಗ ನೀವು ಹೇಳಿದ್ಮೇಲೆ ಅದು ಹೋಯ್ತು. ಅದು ಅಪಮಾನ ಅಂತ ಅದನ್ನ ಹೇಳುವುದಿಲ್ಲ.
ಅದು ಇದು ಹಾರಾಡ್ತಾ ಉಂಟು. ಇವ್ರು ಹೋಗಿ ಬಂದಲ್ಲಿ ಅದೊಂದು ಹಾರಾಡ್ತಾ ಉಂಟು. ಕೀರ್ತಿ ಧ್ವಜ ಹಾಗೆ ನನ್ನ ತಮ್ಮ ಹೋದಲೆಲ್ಲ ಗುರುತಿರ್ಬೇಕು. ಮುಂದೆ ನೋಡುದು ಹೇಳ್ಬೇಕು ಕಿಚಿಕ ಬಂದಿದ್ದೆ ಹೇಳ್ತಾರೆ. ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆ ಮಟ್ಟಿಗೆ ಸಮಾಧಾನ ಸಂತೋಷವಾಯ್ತು. ಎಲ್ಲರ ರುಂಡ ಮುನ್ನವನ್ನು ಬೇರು ಮಾಡಿ ವಿಜಯ ಸ್ತಂಭವನ್ನು ಸ್ಥಾಪಿಸಿ ಬಂದಿದ್ದಾನೆ ಅಂತ. ಏನೇನು ಹೋಗಿದೆ ಅಂತಿಲ್ಲ. ಅವರೊಟ್ಟಿಗೆ ಹೋದವು ನೀ ಅಲ್ವೇ? ಹೌದು. ನೀ ಏನೂ ಮಾಡದೆ ಬಂದ್ಯಾ? ನಾನ ಏನೂ ಮಾಡದೆ ಹೋದ್ರೆ ಅವರೊಟ್ಟಿಗೆ ನಾನೇ ಬೇಕು ಅಂತ ಹೇಳ್ತಾರ. ಆದ್ರೂ ಚಳವಳಿಕೆ ಮಾಡ್ಲಿಕ್ಕೆ ಕೆಲವು ಜನ ಬೇಕು. ಯುದ್ಧದಲ್ಲಿ ಏನು ಮಾಡದೇ ಬೇಕು. ಯುದ್ಧ ಯುದ್ಧ ಅಂತ ಹೇಳಿದ ಕೂಡಲೇ ನನಗೆ ನಿಜವಾಗಿ ಹಬ್ಬ ಇದ್ದಾಗೆ ನಿಜವಾಗಿ ಯುದ್ಧವನ್ನು ಕಾಣುತ್ತಿರುವಾಗಲೇ ರೋಮ ರಾಶಿಗಳು ನಿಮಗೆ ನಿಲ್ಲುವುದು, ಯುದ್ಧೋತ್ಸಾಹದಿಂದ ಭುಜಗಳು ಅದರುವುದು. ಭುಜವೇ ಇಲ್ಲ ಅಂದ್ರೆ ಆ ರೀತಿ. ಹಾಗೆ ನಾನು ರಣಕ್ಷೇತ್ರದಲ್ಲಿ ನುಗ್ಗಿದವ ಕೈಗೆ ಸಿಕ್ಕಂತ ವಿರೋಧಿಗಳ ಕಾಲು ಕೈಗಳನ್ನ ಕತ್ತರಿಸಿ ಅದನ್ನು ಹಿಡ್ಕೊಂಡು ಬಂದಿದ್ದೇನೆ. ಅಂತಮ್ಮ ಏನು ಆ ಕಾಲು ಕೈ ಕತ್ತರಿಸಿ ಅವರಿಗೆ ಹಿಂಸೆ ಕೊಡು ಬದಲಾಗಿ ತಲೆ ಕತ್ತರಿಸಿದ್ರೆ ಆಗುದಿಲ್ಲ ನಿನಗೆ? ಬೇರೆಯವ್ರು ಕಡ್ಕೊಂಡು ಹೋಗಿದ್ರು. ತುಂಡು ಮಾಡಿದ್ದೆ, ತುಂಡು ಮಾಡ್ಲಿಕ್ಕೆ ಆಗ್ತದೆ. ನೀನು ಇದ್ದದ್ದು ತುಂಡು ಮಾಡಿದ್ದೆ. ನಂಗೆ ಉಳಿದೋದು ಗೊತ್ತಿಲ್ಲ. ಹೆಚ್ಚಿನ ಕಡೆ ಎಲ್ಲ ಹಾಗೆ ಅಲ್ಲ, ಮತ್ತೆ ಹೊತ್ಕೊಂಡು ಹೋಗುವ ಮನೆಯದು ಹುಡುಕಿ ಹೊತ್ಕೊಂಡು ಹೋಗುದಿದ್ದು ಸುಲಭ ಆಗಲಿ ಅವರಿಗೆ. ಅಷ್ಟೇ ಮಾಡಿದೆ ಮಾಡಿದೆ. ನಾ ಸುಮ್ಮನೆ ಬರ್ತೇನೆ. ಧೈರ್ಯ ಉಂಟು ಅಂತ. ನಾ ತಗೊಂಡು ಸಂಬಳ ಸಾಕಷ್ಟು. ಸರಿ ನೋಡೋಣ. ಮುಂದೆ ಹೆಚ್ಚು ಕೊಡ್ತೀನಿ, ತಲೆ ಕಡಿಬಹುದು. ಹೆಚ್ಚಿಗೆ ಕಟ್ಟಿ ತಗೊಂಡ ಪೂರ್ತಿ ತಲೆಯೇ ಕಡು. ನಾ ಬಿಡು ಕೊಟ್ಟು ತಲೆಯ ವಿರೋಧಿಗಳು ಆಯ್ತು. ದಿಗ್ವಿಜಯ ಅದೇ ಹೇಳ್ತಾರೆ. ದಿಗ್ವಿಜಯ ಹೀಗಾಯ್ತು ಅಂತಾಯ್ತು. ಸಂತೋಷವಾಯ್ತು. ಇನ್ನು ಮಾತಾಡ್ಲಿಕ್ಕುಂಟು. ಅಯ್ಯೋ ನಿಂತಿದ್ರಲ್ವೋ, ಕುಳಿತುಕೊಳ್ಳಿ ಸಮ್ಮುಖದಲ್ಲಿ ಆಸನ. ಎಲ್ಲ ಕಡೆಗೂ ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಗೆ ಎಲ್ಲ ಸರಿ. ನನಗೂ ಒಂದು ಜಾಗ ಇಡ್ಬೇಡುವ? ಇಟ್ಟಿದ್ದಾರೆ ಎಲ್ಲಿ? ಈ ಕಡೆ. ಅಲ್ಲಿ ನಾನಾ? ಮತ್ತೆ ಅಂತಂದ್ರೆ ಸುಮ್ಮನೆ ಹೇಳ್ಬೇಡಿ. ನೀನು ಯಾವಾಗಲೂ ನನ್ನ ಪಕ್ಕದಲ್ಲೇ ಆಗಬೇಕು. ನೀವು ಕೊಟ್ಟರಂತಿಲ್ಲ. ನಿನಗೂ ಕೊಡದೆ ಇರ್ಲಿಕ್ಕಾಗ್ತದ? ಇವತ್ತಿನಲ್ಲಿ ಕೊಡಲಿಲ್ಲ. ಈಗ ಮರ್ಯಾದೆ ಹೋಗಿತ್ತು, ಎಲ್ಲ ಬಂತೀಗ ತಕೊಂಡೆ. ಅಕ್ಕ ಇಲ್ಲಿದ್ದೇನೆ. ವ್ಯವಸ್ಥಾಪಕ ಯಾರು ಕೇಳ್ತೀಯ? ನಿಮ್ಮ ಹತ್ರ ನೇರ ಹೇಳೋದು ಸರಿಯಲ್ಲ ಅಂತ ಪರ್ಯಾಯವಾಗಿ ನಮ್ಗೆ ಗೊತ್ತಿಲ್ವಾ? ನಾನು ಇಬ್ಬರಿಗೂ ಸೇರಿಸಿ ದೊಡ್ಡ ಆಸನ ಇಟ್ಟಿದ್ದು. ನಮ್ಮಿಬ್ಬರಿಗೂ ಅದೇ ಪ್ರತ್ಯೇಕ ಸಣ್ಣ ಸಣ್ಣ ಇತ್ತು ನಮ್ಮಲ್ಲಿ. ಅದೇ ಸಾಕಾಗಿತ್ತು ಮಾರ. ನಾವೊಂದು ಬದಿ ಕೂತ್ಕೊಂತಿದ್ದೆ. ನೀವು ಇದು ತಲೆಗಿಂತ ಮುಂದಾಸ ದೊಡ್ಡ ಮಾಡ್ಬಿಟ್ಟು ನೀವು ಏನಿಲ್ಲ. ತಂತು ಗಟ್ಟಿ ಉಂಟು ಬಿಡಿ. ನಂಗೆ ನಡುವಾಗ ನಂಗೆ ಗೊತ್ತಾಗ್ತದೆ. ನಡುಗಲು ನಾವು ವ್ಯವಸ್ಥೆ ಮಾಡೋಣ, ಅದೆಲ್ಲ ಮುಖ್ಯ. ಕೊಳಲಿ ಒಂದು ಮುಖ ಗೊತ್ತಾಗ್ತದೆ. ಎಲ್ಲೇ ಮಾತಾಡಿದೆ. ಎಲ್ಲೆಲ್ಲಿ ಮೊಳಲಿಂದ ಬಂದದ್ದ? ಕೊಳಲಿ ಬಂದವ. ಬಳಲಿ ಈ ಒಂದೊಂದು ಶಬ್ದ ನಮಗೆ. ಹಾಗಾದ್ರೆ ನಾನು ಹುಚ್ಚಿಯಾಗಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದೇನೆ. ನಂಗೆ ಸತ್ಯ ಗೊತ್ತಿರುವುದಿಲ್ಲ. ಏನು ಹುಚ್ಚಿಯಾಗಿ ಮಾತಾಡ್ತೆ ಅಂದ್ರೆ ಆತಿಥ್ಯ ಮಾಡಬೇಕಿತ್ತು, ಮೊದಲು ಕೊಡಬೇಕಿತ್ತು. ಬರೇ ಮಾತಾಡಿ ಯಶೋಗಾತಿ ಮಾಡ್ಬೇಕಾದ ಬಿಟ್ಟು ಮಾತಾಡಿದೆ. ಅದು ಅಭಿಮಾನ ತಮ್ಮನ ಹೇಳ್ತಮ್ಮ. ಕುಡಿಯುವುದಕ್ಕೆ ಕೇಳು ಕೇಳು.
ಯಾಕವ್ವ ನಿಮ್ ವಿಷಯ ಗೊತ್ತಿಲ್ಲ. ನೀವು ನಿಮ್ ಲೆಕ್ಕ ತಮ್ಮ ಸುಮ್ಮನೆ ನಿಮ್ ಲೆಕ್ಕ ಮೊದಲು ತಮ್ಮ ಅಂತ ಎಣಿಸಿದ್ರ? ಅಲ್ಲ ಒಂದು ಅಕ್ಷರ ಕುಡಿಬೇಕು ಕೇಳಲಿಕ್ಕೆ. ಮೊದಲಲ್ಲಿ ಹಾಗೆ ಆಗಿತ್ತಲ್ಲ. ಹಾಗಲ್ಲ, ಈಗ ನಿಮ್ಗೆ ವಿಷಯ ಗೊತ್ತಿಲ್ಲ. ಈ ಒಂದು 4 ವರ್ಷದಿಂದ ಈಚೆ ಭಾರಿ ಜಾಗ್ರತೆ ಮಾಡ್ತಾ ಇದ್ದಾರೆ. ಮೊದಲು ಹೋದಲ್ಲಿ ಕುಡಿಯುವ ವಿಷಯ ಬಂದ್ರೆ ಅವರು ಇನ್ನೂ ನೋಡ್ತಾ ಇರಲಿಲ್ಲ. ಈಗ ಸ್ವಲ್ಪ ಪರಿಸರದಲ್ಲಿ ಆದ ಅನಾಹುತ, ಶ್ವಾಸಕೋಶಕ್ಕೆ ತೊಂದರೆ ಬರ್ತದೆ ಹೆಚ್ಚು ಕಡಿಮೆ ಆದರೆ. ಇದು ಗೊತ್ತಾದ ಮೇಲೆ ಎಲ್ಲೂ ಹೋಗುತ್ತಿದ್ರು ನಾವು ಕಾಯಿಸಿ ಆರಿಸಿದ ನೀರನ್ನು ನಾವೇ ಹಿಡ್ಕೊಂಡು ಹೋದಲ್ಲಿ ಅಲ್ಲಿ ಕೊಟ್ಟದೆಲ್ಲ ಕುಡಿಯುವುದಿಲ್ಲ ನಾವು. ಉಳಿದಂತ ಪ್ರಶ್ನೆ ಬೇರೆ. ವ್ಯವಸ್ಥೆ ಮಾಡಿದ್ರಿಗೆ ನಮ್ಮದುಂಟು, ಕಾದಾರಿಕೆ ಉಂಟು. ನಿಮ್ಮನ್ನು ನಡೆಯುವುದಿಲ್ಲ ಒಂದು ನಿಮ್ಮದ್ದೇ ಆಗ್ಬೇಕು. ಮತ್ತು ಶುದ್ಧ ಬೇಡವಾ? ಈಗ ಬೇಡ. ತಿನ್ನುವುದಕ್ಕೆ ನಾವು ಕುಡಿಯುವಾಗಲೇ ತಿನ್ನುವುದಲ್ಲ. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಡ. ಬೇಡ, ಸದ್ಯ ಬೇಡ. ತಾಂಬೂಲ ವ್ಯವಸ್ಥೆ ಮಾಡ್ತೇನೆ. ಬೇಡ, ಒಂದು ಬೇಡ. ನನಗೆ ಅದು ಅಲ್ಲದೆ ಹೋದ್ರು ಎಲೆ ಅಡಿಕೆ ಹಾಕೊಂಡೇ ಮಾತಾಡ್ದ ಉಂಟು. ಅದು ಹಾಕೊಂಡ್ರೆ ನನ್ನ ಮಾತು ಯಾರಿಗೂ ಅರ್ಥ ಆಗುತ್ತೆ. ತಾಂಬೂಲ ಬೇಡ. ಅಪರೂಪಕ್ಕೆ ಬಂದವ ಎಷ್ಟೋ ದಿನ ಆಯ್ತು ಬರದೆ. ಆದರೆ ನಮಗೆ ರಮಿಸಬೇಕು. ಅಕ್ಕನಲ್ಲದನ್ನು ಹೇಳುವುದಾ? ಅಲ್ಲ, ನಾವು ಸದ್ಯಕ್ಕೆ ವಿರಮಿಸಬೇಕು. ವಿರಾಮಿಸುವುದಕ್ಕೆ ಯಾವ ವ್ಯವಸ್ಥೆ ಬೇಕು ಕೇಳಿ. ತಮ್ಮ ಬರದೆ ತುಂಬಾ ದಿನ ಆಯ್ತು. 6 ದಿವಸ ಆಯ್ತಲ್ಲ. 1 ತಿಂಗಳಿದ್ದು ಅಕ್ಕನ ಆತಿಥ್ಯ ಸ್ವೀಕರಿಸಿ ಹೋಗ್ಬೇಕು. ಮುಗಿಸ್ಕೊಂಡೇ ಹೋಗೋಣ. ನಿಮ್ಮ ಪ್ರತ್ಯೇಕ ನಂಗೆ ಅವ್ರು 1 ತಿಂಗಳು ಅಂದ್ರೆ ನಂಗೆ 2 ತಿಂಗಳು ಅಂತ ಆ ಸಲ ಒಂದೇ ಕೊಟ್ಟಿದ್ದೇನೆ. ಆತಿಥ್ಯ ಒಂದೇ ನಿಮಗೆ. ಸ್ವಲ್ಪ ವಿಶ್ರಾಂತಿ ವಿಶ್ರಾಂತಿ ಪಡಿ. ಸುರುಚಿರಾಸನವನ್ನು ಏರಿದ್ದೇವೆ. ಮಾತ್ರವೇ ಅಲ್ಲ, ಕುಳಿತು ಆಧರಿಸಿ ನೋಡ್ತಾ ಇದ್ದೇವೆ. ಸ್ವಲ್ಪ ಸಭೆಯತ್ತ ಲಕ್ಷರಿಸಿತು. ಎಂತ ಸಭೆ ಒಡೆಯ! ನೋಡು, ಹೆಣ್ಣು ಮಕ್ಕಳಿಂದಲೇ ತುಂಬಿರುವಂತಹ ಈ ನಮ್ಮ ಅಕ್ಕನ ಸಭೆಯಲ್ಲಿ ಅದರಲ್ಲೂ ವೈವಿಧ್ಯತೆ ಉಂಟು ಒಡೆಯ. ಅವಳು ಹಾಗೆ ಇವಳಿಲ್ಲ, ಇವಳು ಹಾಗೆ ಅವಳಿಲ್ಲ, ಅವಳು ಹಾಗೆ ಮತ್ತೊಬ್ಬಳಿಲ್ಲ. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತ ನೋಡಿದ್ರೆ ಅಕ್ಕನ ಸಭೆಯಲ್ಲಿ ಶಿಸ್ತಿನ ಸಿಪಾಯಿಗಳಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಈ ಹೆಣ್ಮಕ್ಳು. ಅಲ್ಲಿ ನೋಡಿ, ಈಚೆ ಕಡೆ ನೋಡಿ, ಮಂಗನಮುಖಿಯರು ಮಂಗಳಾರತಿ ಇಟ್ಕೊಂಡು, ಮಂಗಳಮುಖಿಯರು ಅದೇ ಮಂಗಳಾರತಿ ಇಟ್ಕೊಂಡು ಎತ್ತೊತ್ತಿಗೆ ಎತ್ತುದು ಅಂತ ಕಾಯ್ತಾ ಇದ್ದಾರೆ. ಆರತಿ ಬೆಳಗುವುದಕ್ಕೆ ಕಾಯ್ತಾ ಇದ್ದಾರೆ. ಆಚೆ ಕಡೆ ಬಿಚ್ಚಿಕೊಟ್ಟಿಯ ಬಟೀಯರು ಇರುತ್ತಾರೆ. ಭಟರು ಅದು ಸ್ತ್ರೀಲಿಂಗ ವಾಚಕ ಅಲ್ಲ, ಆದ್ರಿಂದ ಬಟೀಯರು. ನಾನು ವ್ಯಾಕರಣದ ಬಗ್ಗೆ ನಾನು ಸಾಹಿತ್ಯ ಬ್ರಹ್ಮನೇ. ನಂಗೆ ಲಘು ಗುರು ಗಣ ಮತ್ತೆ ಹೇಳ್ಬೇಕಾ? ಬೇಡ, ಗಣ ಸಾಕು. ಗಣ ನಂಗೆ ಗೊತ್ತಾಗುದಿಲ್ಲ. ಹಾಗೆ ಎಲ್ಲರೂ ತುಂಬಿದ್ದಾರೆ ಒಡೆಯ. ನೀವು ಸರಿಯಾಗಿ ನೋಡಿಲ್ಲ.
ಏನ್ ಪುಣ್ಯವತಿಯೋ ಏನ್ ಪುಣ್ಯವತಿಯೋ ಮುಕ್ತಿ ಯುವತಿಯ ಪಡೆದ ಮಾಡು 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 ಏನ್ ಪುಣ್ಯವತಿಯೋ ಯುವತಿಯ ಪಡೆದ ಮಾಡು ಯುವತಿಯ ಪಡೆದ ಮಾಡು ಏನ್ ಪುಣ್ಯವತಿಯೋ ಮುಕ್ತಿ ಯುವತಿಯ ಪಡೆದ ಮಾಡು ಪುಣ್ಯವತಿಯೋ ಏನ್ ಪುಣ್ಯವತಿಯೋ ಮುಕ್ತಿ ಯುವತಿಯ ಪಡೆದ ಮಾಡು ಏನ್ ಪುಣ್ಯವತಿಯೋ ಏನ್ ಪುಣ್ಯವತಿಯೋ ಆ ಇವಳ್ಯಾವ ಲೋಕದ ಸತಿಯೋ ಇವಳ್ಯಾವ ಲೋಕದ ಸತಿಯೋ ಲೋಕದ ಸತಿಯೋ ಲೋಕದ ಸತಿಯೋ ಇವಳ್ಯಾವ ಲೋಕದ ಸತಿಯೋ ಲೋಕದ ಸತಿಯೋ ಲೋಕದ ಸತಿಯೋ ಮುಕ್ತಿ ಯುವತಿಯ ಪಡೆದ ಮಾಡು ಏನ್ ಪುಣ್ಯವತಿಯೋ ಮುಕ್ತಿ ಯುವತಿಯ ಪಡೆದ ಏನ್ ಪುಣ್ಯವತಿಯೋ ಏನ್ ಪುಣ್ಯವತಿಯೋ ಆ ಆ ಆ
ಭಕ್ತಿ ಯುವತಿಯ ಕಾಡದ ಪುಣ್ಯ ಪತಿಯು